2 ಬಾರಿ ರುಕ್ಮಿಣೀಶ್ ವಿಜಯ ಮಹಾಕಾವ್ಯಕ್ಕೆ ಗೌರವ ಸಿಕ್ಕಿದೆ ಅನ್ನೋದನ್ನು ಗ್ರಂಥಕಾರರು ಉಲ್ಲೇಖ ಮಾಡುತ್ತಾರೆ. ಒಂದು ಪುಣೆ ಮಹಾನಗರಿಯಲ್ಲಿ, ಮತ್ತೊಂದು ಸೋದೆಯಲ್ಲಿ. ಸೋದೆ ಅರಸೊತ್ತಿಗೆ ಇತ್ತು. ಆವಾಗ ಸೋದಾ ಪಟ್ಟಣದ ಅರಸಪ್ಪ ನಾಯಕ ಆಗಿದ್ದ. ಅವನಿಗೆ ಬಂದಿರುವಂತಹ ಆಪತ್ತಿನ ಸಂದರ್ಭದಲ್ಲಿ ವಾದಿರಾಜರು ಅವನ ಆಪತ್ತನ್ನು ದೂರ ಮಾಡಿ ಅವನಿಗೆ ಮತ್ತೆ ರಾಜ್ಯ ಸಿಗುವಂತೆ ಅನುಗ್ರಹ ಮಾಡಿದ್ದಾರೆ. ಅವನು ಎಲ್ಲ ರಾಜಗೌರವಗಳನ್ನು ಕೊಡ್ತಾನೆ. ವಾಸ್ತವವಾಗಿ ದಾನವನ್ನು ಮಾಡುವಾಗ ಛತ್ರ ಚಾಮರಗಳನ್ನು ಕೊಡುವಂತಿಲ್ಲ ಅಂತ. ನಾವು ನಿಮ್ಮ ಸಾಮಂತರೇ ಹೊರತಾಗಿ ನಾವು ಅರಸರಲ್ಲ, ನಿಮ್ಮ ದಾಸರು ನಾವು ಅಂತನ್ನುವ ಕುರುಹಿನಲ್ಲಿ, ಆ ಸೂಚನೆಯಲ್ಲಿ ಅರಸಪ್ಪ ನಾಯಕ ಛತ್ರ, ಚಾಮರ, ರತ್ನಗಂಬಳಿ ಇಂತಹ ಎಲ್ಲ ರಾಜಚಿಹ್ನೆಗಳನ್ನು ವಾದಿರಾಜರಿಗೆ ಸಲ್ಲಿಸಿದ್ದಾನೆ. ಹಾಗೆ ಗೌರವಿಸಿರುವಂತಹ ಅರಸಪ್ಪ ನಾಯಕ ಆ ಸೋದೆ ಮಹಾ ರಾಜಮಾರ್ಗಗಳಲ್ಲಿ ವಾದಿರಾಜರ ಗ್ರಂಥವನ್ನು ಆನೆಯ ಅಂಬಾರಿ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಿಸಿದ್ದಾನೆ ಅಂತ ಗ್ರಂಥಕಾರರು ಉಲ್ಲೇಖಿಸ್ತಾ ಇದ್ದಾರೆ. ಹೀಗೆ ವಾದಿರಾಜರು ಇರುವಾಗಲೇ 2 ಬಾರಿ ಗೌರವವನ್ನು ಹೊಂದಿರುವಂತಹ ಅತ್ಯುನ್ನತವಾಗಿರುವಂತಹ ಮಹಾಕಾವ್ಯ ವಾದಿರಾಜರ ರುಕ್ಮಿಣೀಶ ವಿಜಯ. ಕಾವ್ಯ ಅಂದರೆ ಏನು, ಮಹಾಕಾವ್ಯ ಅಂದರೆ ಏನು, ಅದನ್ನು ವಿಚಾರ ಮಾಡಿ ಇದು ಶಾಸ್ತ್ರ ಗ್ರಂಥ ಹೇಗೆ, ವಾದಿರಾಜರ ಗ್ರಂಥ ಇದು ಕಾವ್ಯವನ್ನು ಅಧ್ಯಯನ ಮಾಡುವಂತಹ ಅಪೇಕ್ಷೆ ಇರುವಂಥವರಿಗೆ ಇದು ಸರಿ, ಭಕ್ತಿ ಸುಧಾ ಜ್ಞಾನವಾಹಿನಿಯಲ್ಲಿ ಅಧ್ಯಾತ್ಮ ಚಿಂತನೆ ನಡೀತದೆ, ಇಲ್ಲಿ ಯಾಕೆ ಈ ಕಾವ್ಯದ ಚಿಂತನೆ ಅಂತನ್ನುವ ಗೊಂದಲದ ಪರಿಹಾರವನ್ನು ಕೂಡ ನೋಡೋಣ. ಅಧ್ಯಾತ್ಮ ಚಿಂತನೆಯನ್ನು ಮಾಡುವಂತಹ ಈ ವೇದಿಕೆಯಲ್ಲಿ ಈ ಗ್ರಂಥದ ಚಿಂತನೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅನ್ನೋದನ್ನು ಕೂಡ ವಿಚಾರವನ್ನು ಮಾಡೋಣ. ಕಾವ್ಯ ಅಂದರೆ ಏನು? ಕಾವ್ಯದ ಬಗ್ಗೆ ಅನೇಕರು ವಿಚಾರ ಮಾಡಿದ್ದಿದೆ, ವಿಮರ್ಶೆಗಳು ನಡೆದಿವೆ. ಅದರಲ್ಲಿ ಅಲಂಕಾರ ಶಾಸ್ತ್ರ ಗ್ರಂಥಗಳ ರಚನೆಯನ್ನು ಮಾಡಿರುವಂತಹ ಪರಂಪರೆಯೇ ಇದೆ. ಅದರಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ಅಂಶವನ್ನು ನಾವು ಸ್ವೀಕಾರ ಮಾಡೋಣ. ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂತ ಹೇಳ್ತಾರೆ. ಕಾವ್ಯ ಅಂತಂದರೆ ಯಾವುದು? ಒಂದು ಚಮತ್ಕಾರವನ್ನು ಉಂಟು ಮಾಡುವಂತಹ ಒಂದು ಅರ್ಥ, ಯಾವುದನ್ನು ಚಿಂತನೆ ಮಾಡ್ತಾ ಇದ್ದೆ ಮನಸ್ಸಿಗೆ ಬರ್ತಾ ಇದ್ದ ಹಾಗೇ ಒಂದು ವಿಚಿತ್ರವಾದ ಆನಂದ ಆಗತ್ತೆ, ಒಂದು ಸಂತೋಷ ಆಗತ್ತೆ. ಅಂತಹ ಅರ್ಥವನ್ನು ಹೇಳುವಂತಹ ಶಬ್ದ ಪುಂಜ ಏನಿದೆ ಅದನ್ನು ಕಾವ್ಯ ಅಂತ ಕರೀತಾರೆ. ಕಾವ್ಯ ಅಂದರೆ ಶ್ಲೋಕ ರೂಪದಲ್ಲೇ ಇರಬೇಕಾಗಿಲ್ಲ, ಮಾತಿನ ರೂಪದಲ್ಲೂ ಇರಬಹುದು, ಒಂದು ವಾಕ್ಯನೂ ಆಗಿರಬಹುದು. ಯಾವ ಮಾತನ್ನು ಕೇಳ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಅರಳುತ್ತದೋ ಅದು ಕಾವ್ಯ ಅಷ್ಟೇ. ಅಂತಹ ಮಾತು ಯಾವುದು? ಹಾಗಾದರೆ ಕಾವ್ಯದಲ್ಲಿ ಏನೆಲ್ಲ ಅಂಶಗಳಿರುತ್ತವೆ? ಕಾವ್ಯದಲ್ಲಿ ಶಬ್ದಾಲಂಕಾರ ಅಂತಿರ್ತದೆ, ಅರ್ಥಾಲಂಕಾರ ಅಂತಿರ್ತದೆ, ಧ್ವನಿ ಅಂತಿರ್ತದೆ, ಇದೆಲ್ಲವೂ ಕೂಡ ಇರುತ್ತದೆ. ಕಾವ್ಯದ ಮೂಲಭೂತವಾದ ತತ್ವ ಏನದು? ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸುಂದರವಾಗಿ ಕಾಣಬೇಕು ಅಂತಂದರೆ ವಸ್ತ್ರದಿಂದ ಸೌಂದರ್ಯ ಇದೆಯಾ, ಅವಯವಗಳಿಂದ ಸೌಂದರ್ಯ ಇದೆಯಾ, ಆಭರಣದಿಂದ ಸೌಂದರ್ಯ ಇದೆಯಾ? ಇದೆಲ್ಲದರಿಂದಲೂ ಸೌಂದರ್ಯ ಇದೆ, ಹೌದು. ಇದೆಲ್ಲವೂ ಇದ್ದು ಆತ್ಮನೇ ಇಲ್ಲ ಅಂತಾದರೆ ಶವ ಅಷ್ಟೆ. ಹೀಗಾಗಿ ಕಾವ್ಯದ ಆತ್ಮ ಯಾವುದು? ಕಾವ್ಯದ ಆತ್ಮ ಯಾವುದಿತ್ತು ಅಂತಾದರೆ ಒಂದು ಚೈತನ್ಯ ಇದೆ. ಅದಾದ ಮೇಲೆ ಬೇಕಾಗಿರುವಂತಹ ಅಲಂಕಾರಗಳು, ವಸ್ತ್ರವೂ ಬೇಕು, ಅವಯವಗಳು ಇರಬೇಕು, ವಸ್ತ್ರವೂ ಇರಬೇಕು, ಅಲಂಕಾರಗಳು ಇರಬೇಕು. ಅಕಸ್ಮಾತ್ ಅಲಂಕಾರ ಇಲ್ಲ ಅಂತಾದರೆ ತೊಂದರೆ ಇಲ್ಲ. ಆದರೆ ಆತ್ಮನೇ ಇಲ್ಲ ಅಂತಾದರೆ ಅದನ್ನು ಎಲ್ಲರೂ ಕೂಡ ಬಿಸಾಡಬೇಕೇ ಹೊರತಾಗಿ, ಅದಕ್ಕೆ ಬೆಂಕಿ ಹಚ್ಚಬೇಕೇ ಹೊರತಾಗಿ, ಅದನ್ನು ಹೂಡಬೇಕೇ ಹೊರತಾಗಿ ಅದನ್ನು ಗೌರವಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಕಾವ್ಯ ಆಗಬೇಕು ಅಂತಾದರೆ ಅದಕ್ಕೆ ಹೃದಯಭೂತವಾಗಿರುವಂಥದ್ದು, ಆತ್ಮಭೂತವಾಗಿರುವಂಥದ್ದು ಯಾವುದು? ವಿಚಾರ ಮಾಡ್ತಾರೆ. ಧ್ವನಿಯನ್ನು ಕಾವ್ಯದ ಆತ್ಮ ಅಂತ ಕರೆದಿದ್ದಾರೆ. ಧ್ವನಿ ಅಂತಂದರೆ ಏನು? ಧ್ವನಿ ಅಂತಂದರೆ ಒಂದು ಮಾತನ್ನು ಹೇಳಿದಾಗ
ಆ ಮಾತು ಯಾವ ಅರ್ಥವನ್ನು ಹೇಳ್ತಾ ಇಲ್ಲ, ಆದರೆ ಆ ಮಾತನ್ನು ಕೇಳಿದಾಗ ಅಂತಹ ಒಂದು ಅರ್ಥ, ಅದರ ಚಿಂತನೆ ನಮಗೆ ಮನಸ್ಸಿಗೆ ಬರುತ್ತದೆ. ಅದನ್ನು ಧ್ವನಿ ಅಂತ ಕರೀತಾರೆ. ಪಂಡಿತಾಚಾರ್ಯ ಹೇಳ್ತಾರೆ, ಹನುಮಂತ ದೇವರು ರಾಮನ ಸೇವೆಯನ್ನು ಹೇಗೆ ಮಾಡ್ತಾ ಇದ್ರು. ಪರ್ವತವನ್ನು ಒಂದು ಕೈಯಲ್ಲಿ ತಂದುಬಿಟ್ರು ಹನುಮಂತ ದೇವರು. ಅಷ್ಟು ದೂರದಿಂದ ಪರ್ವತವನ್ನು ಶ್ರಮ ಇಲ್ಲದೇನೆ ಒಂದೇ ಕೈಯಿಂದ ತಂದಿರುವ ಹನುಮಂತ ದೇವರು 100 ಯೋಜನ ಸುತ್ತಳತೆಯ 50,000 ಯೋಜನ ದೂರದಲ್ಲಿರುವ ಪರ್ವತವನ್ನು ಒಂದು ಕೈಯಲ್ಲಿ ಅದನ್ನು ಹೀಗೆ ಪುಟಿಸ್ತಾ ತಂದಿರುವ, ಒಂದು ಕ್ಷಣ ಮಾತ್ರದಲ್ಲಿ ತಂದಿರುವ ಹನುಮಂತ ದೇವರು ರಾಮನ ಪೂಜೆಗೆ ಹೂಗಳನ್ನು ತರುವಾಗ ಒಂದು ಪಾತ್ರೆಯಲ್ಲಿ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ದೂರದಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ ರಾಮನ ಪೂಜೆಗೋಸ್ಕರ. ಇಲ್ಲಿ ನೋಡಿ, ಹನುಮಂತ ದೇವರಿಗೆ ರಾಮನಲ್ಲಿ ಬಹಳಷ್ಟು ಭಕ್ತಿ ಇತ್ತು. ಶಬ್ದ ಇದೆಯಾ? ಇಲ್ಲವೇ ಇಲ್ಲ. ರಾಮಾರ್ಚನೆ ಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಅಂತಹ ಸಂಜೀವಿನಿ ಮೊದಲಾದಂತಹ ಅನೇಕ ಔಷಧಗಳನ್ನು ಹೊತ್ತಿರುವ ಆ ಪರ್ವತವನ್ನು ತರುವಾಗ ಅವರಿಗೆ ಶ್ರಮ ಆಗಲಿಲ್ಲ. ಆದರೆ ಎರಡೂ ಕೈಗಳಿಂದ ದೇವರ ಪೂಜೆಗೋಸ್ಕರ, ರಾಮನ ಪೂಜೆಗೋಸ್ಕರ ಹೂಗಳನ್ನು ಶ್ರಮಪಟ್ಟು ತರ್ತಾ ಇದ್ದಾರೆ ಹನುಮಂತ ದೇವರು ಅಂತಾರೆ ಪಂಡಿತಾಚಾರ್ಯರು. ಇಲ್ಲಿ ಎಲ್ಲಿಯೂ ಕೂಡ ಭಕ್ತಿ ಹನುಮಂತ ದೇವರಿಗಿತ್ತು, ಶಕ್ತಿಗಿಂತ ಭಕ್ತಿ ದೊಡ್ಡದು, ಯಾವ ಶಬ್ದಗಳನ್ನು, ಭಕ್ತಿ ಅನ್ನೋ ಶಬ್ದವನ್ನೇ ಬಳಸಲಿಲ್ಲ. ಆದರೆ ಈ ಶ್ಲೋಕವನ್ನು ಕೇಳುವ ಯಾವ ವ್ಯಕ್ತಿಗೆ ಹನುಮಂತ ದೇವರಿಗೆ ರಾಮನ ಪಾದ ಕಮಲಗಳಲ್ಲಿ ಅಚಲವಾದ ಭಕ್ತಿ ಇತ್ತು ಅಂತ ಹೃದಯಕ್ಕೆ ಬರೋದಿಲ್ಲ. ಯಾವ ಸಜ್ಜನನಿಗೂ ಯಾವ ಸಹೃದಯನಿಗೂ ಕೂಡ ಬಂದೇ ಬರ್ತದೆ, ಹನುಮಂತ ದೇವರಿಗೆ ರಾಮನ ಪಾದಕಮಲಗಳಲ್ಲಿ ಅಚಲವಾದ ಭಕ್ತಿ ಇತ್ತು, ಶಕ್ತಿಗಿಂತೂ ಭಕ್ತಿ ಅದು ಮಿಗಿಲಾಗಿತ್ತು ಅಂತನ್ನೋದು ಸಹಜವಾಗಿ ಬಂದ್ಬಿಡ್ತದೆ. ಹಾಗೆ ಮೂಡಿಸೋದಿದೆ ನೋಡಿ, ಹಾಗೆ ಆ ಹೃದಯಕ್ಕೆ ತರೋದಿದೆ ನೋಡಿ ಆ ಅಂಶವನ್ನು. ಶಬ್ದಗಳಿಂದ ಆ ಅಂಶವನ್ನು ಹೇಳದೇನೆ ಯಾವ ಪದಪುಂಜಗಳನ್ನು ಹೇಳಿದಾಗ ಇನ್ನೊಂದರ್ಥ, ನಿಗೂಢವಾದ ಅರ್ಥ ಅದು ಅಭಿವ್ಯಕ್ತ ಆಗ್ತದೋ ಅದನ್ನೇ ಧ್ವನಿ ಅಂತ ಕರೀತಾ ಇದ್ದಾರೆ. ಇಂತಹ ಸೊಗಸಾದ ಧ್ವನಿ ಯಾವ ಮಾತಿನಲ್ಲಿರುತ್ತದೋ ಅದನ್ನು ಕಾವ್ಯ ಅಂತ ಕರೀಬೇಕು. ಇದು ಆತ್ಮ, ಇದು ಒಂದು ಕಾವ್ಯದ ಆತ್ಮ. ಇಲ್ಲ ಅಂದರೆ ಅಕ್ಷರಗಳ ಜೋಡಣೆ ಇತ್ತು ಅಂತಾದರೆ, ಇವತ್ತು ಅನೇಕರು ಹೇಳ್ತಾರೆ ನಾನು ಕಾವ್ಯ ರಚನೆಯನ್ನು ಮಾಡ್ತೇನೆ ಅಂತ. ಪ್ರಾಯ ಅನೇಕರಿಗೆ ಶ್ಲೋಕ ಕಾವ್ಯ ಅನ್ನೋದಕ್ಕೆ ವ್ಯತ್ಯಾಸವೇ ಗೊತ್ತಿಲ್ಲ. ಶ್ಲೋಕ ಅಂತಂದ್ರೇನು, ಕಾವ್ಯ ಅಂದ್ರೇನು ವ್ಯತ್ಯಾಸವೇ ಗೊತ್ತಿಲ್ಲ. ಹೀಗಾಗಿ ಅವರು ಆ ಮಾತುಗಳನ್ನು ಹೇಳ್ತಾರೆ. ಶ್ಲೋಕ ಅಂತಂದರೆ ಛಂದೋಬದ್ಧವಾಗಿರೋದು, ಇಷ್ಟು ಅಕ್ಷರಗಳಿರಬೇಕು, ಲಘು ಗುರುಗಳು ಹೀಗಿರಬೇಕು, ಪಾದ ಇಷ್ಟು ಅಕ್ಷರಕ್ಕೆ ಒಂದು ಪಾದದ ವ್ಯವಸ್ಥೆ ಇರಬೇಕು, ಪಾದದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಎಲ್ಲಿಗೆ ನಿಲ್ಲಿಸಬೇಕು ಯತಿ ಅಂತ ಕರೀತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇರೋದನ್ನು ಶ್ಲೋಕ ಅಂತ ಕರೀತಾರೆ. ಶ್ಲೋಕ ಆಗಬೇಕು ಅಂತಾದರೆ ಈ ಕಾವ್ಯದ ಅಂಶಗಳೆಲ್ಲ ಇರಬೇಕಾಗಿಲ್ಲ. ಆದರೆ ಛಂದೋಬದ್ಧವಾಗಿದೆ, ಅಕ್ಷರಗಳ ಜೋಡಣೆ ಇದೆ, ಒಂದು ಯಾವುದೋ ಅರ್ಥವನ್ನು ಹೇಳ್ತಾ ಇದೆ ಅಂದು ಮಾತ್ರ ಕಾವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾವ್ಯ ಆಗಬೇಕು ಅಂದರೆ ಇಷ್ಟೆಲ್ಲ ಅಂಶಗಳನ್ನು ಹೊಂದಿಸಿಕೊಂಡಿರಬೇಕು, ಅದನ್ನು ಮೈಗೂಡಿಸಿಕೊಂಡಿರಬೇಕು. ಈ ಅಂಶ ಇತ್ತು ಅಂತಾದರೆ ಮಾತ್ರ ಅದು ಕಾವ್ಯ ಅಂತ ಆಗುತ್ತೆ. ಅಂತಹ ಕಾವ್ಯಗಳು ಅನೇಕ ಬಂದಿವೆ. ಆ ಎಲ್ಲ ಕಾವ್ಯಗಳಲ್ಲಿ ಅತ್ಯುತ್ತಮವಾಗಿರುವಂತಹ ಕಾವ್ಯ ಇದು. ಕಾವ್ಯ ಗೊತ್ತಾಯಿತು. ಮಹಾಕಾವ್ಯ ಅಂದ್ರೇನು? ಖಂಡಕಾವ್ಯ, ಮಹಾಕಾವ್ಯ ಅಂತ ವಿಭಾಗಗಳಿವೆ. ನಾಟಕ, ಚಂಪು, ಗದ್ಯಕಾವ್ಯ, ಪದ್ಯಕಾವ್ಯ ಅಂತ ಅನೇಕ ಪ್ರಭೇದಗಳಿವೆ. ಅದರಲ್ಲಿ ಈ ಮಹಾಕಾವ್ಯಗಳು ಪದ್ಯಕಾವ್ಯದ ಗುಂಪಿಗೆ ಸೇರುವಂತಹ ಕಾವ್ಯಗಳು. ನಾಟಕಗಳಲ್ಲಿ ಎರಡು ಅಂಶ ಇರ್ತದೆ, ಪದ್ಯಗಳು ಇರುತ್ತವೆ, ಗದ್ಯಗಳು ಇರುತ್ತವೆ. ಚಂಪು ಕೃತಿಗಳಲ್ಲಿ ಹಾಗೆ ಇರುತ್ತದೆ. ಚಂಪು ಅಂತಂದರೆ ಹಾಗೆ, ಅದರಲ್ಲಿ ಗದ್ಯ ಪದ್ಯಗಳ ಮಿಶ್ರಣ ಇರುತ್ತದೆ. ಅಂತಹ ಚಂಪು ಕಾವ್ಯಗಳಿರುತ್ತವೆ. ಕಾವ್ಯಗಳಲ್ಲಿ ಈ ಖಂಡಕಾವ್ಯ ಅಂತ ಕೆಲವು ಅಂಶಗಳನ್ನು ವರ್ಣನೆ ಮಾಡುವಂತಹ ಸಣ್ಣ ಭಾಗವನ್ನು ಖಂಡಕಾವ್ಯ ಅಂತ ಕರೀತಾರೆ. ಕಾಳಿದಾಸನ ಮೇಘದೂತ ಅದು ಖಂಡಕಾವ್ಯ, ಮಹಾಕಾವ್ಯ ಅಲ್ಲ. ಹಾಗೆ ತೀರ್ಥ ಪ್ರಬಂಧ ಒಂದು ಖಂಡಕಾವ್ಯ. ಅದು ಮಹಾಕಾವ್ಯ ಅಂತಂದರೆ ಅದರಲ್ಲಿ ಸರ್ಗಬಂಧೋ ಮಹಾಕಾವ್ಯಂ ಅಂತ ಅದರ ಲಕ್ಷಣಗಳನ್ನು ಹೇಳ್ತಾರೆ.
ಸರ್ಗಗಳ ಹೊಂದಾಣಿಕೆ ಇರಬೇಕು, ಸರ್ಗಗಳನ್ನು ಜೋಡಿಸಿರಬೇಕು. 15 ಸರ್ಗಗಳು ಕಡಿಮೆ ಇಲ್ಲದಂತೆ ಇರಬೇಕು. ಅದನ್ನು ಮಹಾಕಾವ್ಯ ಅಂತ ಕರೀತಾರೆ. ಅದರಲ್ಲಿಯೂ ಕೂಡ ಒಂದು ಚಿತ್ರ ಸರ್ಗ ಅಂತ, ಆ ಕಾವ್ಯದಲ್ಲಿ ಒಂದು ಚಿತ್ರ ಸರ್ಗ, ಅದರಲ್ಲಿ ಏಕಾಕ್ಷರ ಶ್ಲೋಕ, ದ್ವ್ಯಕ್ಷರ ಶ್ಲೋಕ, ಏಕಪಾದ ಶ್ಲೋಕ, ಈ ರೀತಿಯಲ್ಲಿ ಅನೇಕ ರಮಣೀಯತೆ, ಪದಗಳ ಸ್ವಾರಸ್ಯ ಇರುವಂತಹ, ಬೇರೆ ಬೇರೆ ಛಂದಸ್ಸುಗಳಲ್ಲಿ ರಚಿತವಾಗಿರುವಂತಹ ಪದ್ಯಗಳನ್ನು ಒಳಗೊಂಡಿರುವಂತಹ ಒಂದು ಸರ್ಗ. ಮಧ್ವವಿಜಯ ಗ್ರಂಥದ 10ನೇ ಸರ್ಗ, ಕುಮಾರ ಸಂಭವದ 8ನೇ ಸರ್ಗ, ಹೀಗೆ ಬೇರೆ ಬೇರೆ ಕಾವ್ಯಗಳಲ್ಲಿ ನಾವು ಅದನ್ನು ಗಮನಿಸ್ತೇವೆ. ಒಂದೊಂದು ಸರ್ಗವನ್ನು ಒಂದೊಂದು ವೃತ್ತವನ್ನು ಅವಲಂಬಿಸಿ ರಚನೆ ಮಾಡಿರ್ತಾರೆ. ಆದರೆ ಯಾವುದೋ ಒಂದು ಸರ್ಗವನ್ನು ಅದರಲ್ಲಿ ಬಗೆ ಬಗೆಯ ವೃತ್ತಗಳನ್ನು ಜೋಡಿಸಿಕೊಂಡು ಬೇರೆ ಬೇರೆ ರೀತಿಯ ಪದವಿನ್ಯಾಸಗಳನ್ನು ಮಾಡುತ್ತಾ ಪದ ಚಮತ್ಕಾರಗಳನ್ನು ಚೆನ್ನಾಗಿ ರೂಢಿಸಿಕೊಂಡು ಸರ್ಗದ ರಚನೆಯನ್ನು ಮಾಡಿರ್ತಾರೆ. ಅಂತಹ ಸರ್ಗಗಳ ಹೊಂದಾಣಿಕೆ ಇರುವಂತಹ ಒಂದು ಕೃತಿಯಾಗಿರಬೇಕು. ಅದರಲ್ಲಿ ಅನೇಕ ವರ್ಣನೆಗಳಿರಬೇಕು. ಸಮುದ್ರದ ವರ್ಣನೆ, ಸೂರ್ಯೋದಯ ಸೂರ್ಯಾಸ್ತದ ವರ್ಣನೆ, ಚಂದ್ರೋದಯ ಚಂದ್ರಾಸ್ತದ ವರ್ಣನೆ, ಚಂದ್ರನ ಕಳಂಕ ಇತ್ಯಾದಿ ವಿಷಯಗಳನ್ನು ಒಳಗೊಂಡಿರುವಂತೆ. ಅದೇ ರೀತಿಯಲ್ಲಿ ಪ್ರಕೃತಿಯ ವರ್ಣನೆ, ನದಿಗಳ ವರ್ಣನೆ, ವೃಕ್ಷಗಳ ವರ್ಣನೆ, ಇದೆಲ್ಲವೂ ಕೂಡ ಒಳಗೊಂಡಿರುವಂತಹ ಒಂದು ಕೃತಿ ಆಯಿತು ಅಂತಾದರೆ ಆವಾಗ ಅದನ್ನು ಮಹಾಕಾವ್ಯ ಅಂತ ಕರೀತಾರೆ. ಅದರಲ್ಲಿ ನಾಯಕ ನಾಯಿಕೆ ಈ ವ್ಯವಸ್ಥೆ, ಹಾಗೆ ಕಾವ್ಯಕ್ಕೆ ರಸದ ಚಿಂತನೆ, ಇದೆಲ್ಲವೂ ಕೂಡ ಇರ್ತದೆ. ಹಾಗೆ ಈ ಸರ್ಗಗಳ ಹೊಂದಾಣಿಕೆಯಲ್ಲಿ 19 ಸರ್ಗಗಳನ್ನು ಒಳಗೊಂಡಿರುವಂತಹ ಕೃತಿ ಇದಾಗಿದೆ. ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಕಾವ್ಯ ಪ್ರಕಾಶಕಾರರು, ಹಾಗೆ ಸಾಹಿತ್ಯ ದರ್ಪಣಕಾರರು, ಹೀಗೆ ಅಲಂಕಾರ ಶಾಸ್ತ್ರಗಳ ರಚನೆಯನ್ನು ಮಾಡಿರುವಂತಹ ಅನೇಕರು, ಅವರು ಮಹಾಕಾವ್ಯದ ಲಕ್ಷಣವನ್ನೆಲ್ಲವನ್ನು ಕೂಡ ಹೇಳಿದ್ದಾರೆ. ಆದರೆ ವಾದಿರಾಜರ ಪ್ರಕಾರ ಮಹಾಕಾವ್ಯ ಅಂತಂದರೆ ಅವರು ಹೇಳಿರುವಂತಹ ಮಹಾಕಾವ್ಯವನ್ನು ಇವರು ಒಪ್ಪಲ್ಲ. ವಾದಿರಾಜರು ಅವರು ಮಹಾಕಾವ್ಯದ ಲಕ್ಷಣಗಳನ್ನು ಏನು ಹೇಳಿದಾರೋ ಅದನ್ನು ವಾದಿರಾಜರು ಒಪ್ಪಲ್ಲ. ಇದಕ್ಕಿಂತಲೂ ಕೂಡ ಅವರು ಹೇಳಿರುವಂತಹ ಮಹಾಕಾವ್ಯದ ಲಕ್ಷಣಕ್ಕಿಂತಲೂ ಕೂಡ ಭಿನ್ನವಾಗಿರುವಂತಹ ಒಂದು ಲಕ್ಷಣ ಅದು ವಾದಿರಾಜರಿಗೆ ಸಮ್ಮತವಾಗಿದೆ. ಅದನ್ನು ಹೇಗೆ ಹೇಳುತ್ತೇವೆ ಅಂದರೆ, ವಾದಿರಾಜರು ಅಂತಹ ಅಲಂಕಾರ ಗ್ರಂಥವನ್ನು ಯಾವುದನ್ನು ರಚನೆ ಮಾಡಲಿಲ್ಲ. ಹೇಗೆ ಕಾವ್ಯ ಹೇಗಿರಬೇಕು, ಅದರಲ್ಲಿ ಖಂಡಕಾವ್ಯ ಹೇಗಿರಬೇಕು, ಮಹಾಕಾವ್ಯ ಹೇಗಿರಬೇಕು, ನಾಟಕ ಹೇಗಿರಬೇಕು, ಅಲಂಕಾರಗಳು ಏನು, ಅದರ ಲಕ್ಷಣಗಳೇನು, ಇದನ್ನೆಲ್ಲವನ್ನೂ ಕೂಡ ಹೇಳುವಂತಹ ಯಾವುದೇ ಒಂದು ಕೃತಿಯ ರಚನೆಯನ್ನು ವಾದಿರಾಜರು ಮಾಡಲಿಲ್ಲ. ಆದರೆ ಇದಕ್ಕೆ ಸೂಚಕವಾಗಿ ಕೆಲವು ಮಾತುಗಳನ್ನು ವಾದಿರಾಜರು ಹೇಳಿದ್ದಿದೆ. ಸರಸಭಾರತಿ ವಿಲಾಸ ಗ್ರಂಥವನ್ನು ನಾವು ನೋಡಬೇಕು. ಸರಸಭಾರತಿ ವಿಲಾಸ ಗ್ರಂಥದ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮಹಾಕಾವ್ಯಮಿದಂ ಚಕ್ರೆ ವಾದಿರಾಜೋ ಮಹಾಮತಿಹಿ ಅನ್ನೋ ಮಾತನ್ನು ಹೇಳ್ತಾರೆ. ವಾದಿರಾಜರು ಮಹಾಕಾವ್ಯದ ರಚನೆಯನ್ನು ಮಾಡಿದ್ದಾರೆ. ಈ ಸರಸಭಾರತಿ ವಿಲಾಸ ಎಂಬುವ ಅದರಲ್ಲಿಯೂ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, ಭಾರತೀಶ ವಿಜಯ ಅಂತ ಅದನ್ನು ಕರೀತಾರೆ. ಯಾವುದನ್ನು? ಸರಸಭಾರತಿ ವಿಲಾಸವನ್ನು. ರುಕ್ಮಿಣೀಶ ವಿಜಯವನ್ನು ಮಾಡಿರುವಂತಹ ವ್ಯಕ್ತಿಯೇ ಇವತ್ತು ಭಾರತೀಶ ವಿಜಯವನ್ನು ಕೂಡ ಮಾಡಿದ್ದಾರೆ. ಅಂದರೆ ಮೊದಲು ರುಕ್ಮಿಣೀಶ ವಿಜಯದ ರಚನೆ, ನಂತರದಲ್ಲಿ ಭಾರತೀಶ ವಿಜಯದ ರಚನೆ, ಅಂದರೆ ಸರಸಭಾರತಿ ವಿಲಾಸದ ರಚನೆ ಅನ್ನೋದು ನಮಗೆ ಅಲ್ಲಿ ಸ್ಪಷ್ಟ ಆಗತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಸ್ಪಷ್ಟವಾಗುವಂತಹ ವಿಷಯ, ಹೇಗೆ ರುಕ್ಮಿಣೀಶ ವಿಜಯವನ್ನು ಮಹಾಕಾವ್ಯ ಆಗಿದೆ, ಅದರಂತೆ ಸರಸಭಾರತಿ ವಿಲಾಸ ಮಹಾಕಾವ್ಯ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಮಹಾಕಾವ್ಯದ ಲಕ್ಷಣಗಳನ್ನು ಏನು ಅಲಂಕಾರ ಶಾಸ್ತ್ರ ಗ್ರಂಥಕಾರರು ಹೇಳಿದ್ದಾರೆ, ಅಂತಹ ಯಾವ ಲಕ್ಷಣವೂ ಅಲ್ಲಿ ಸಮನ್ವಯ ಆಗಲ್ಲ. ಆ ರೀತಿಯ ಸರ್ಗಗಳ ಜೋಡಣೆ ಇಲ್ಲ. ಮೊದಲಿಗೆ ಸರ್ಗ ಅಂತನೂ ಹೆಸರನ್ನೇ ಕೊಡಲ್ಲ, ವಿಲಾಸ ಅಂತ ಹೇಳ್ತಾ ಹೋಗ್ತಾರೆ. ಪ್ರಥಮ ವಿಲಾಸ, ದ್ವಿತೀಯ ವಿಲಾಸ ಅಂತ ಹೇಳ್ತಾ ಹೋಗ್ತಾರೆ. 12 ವಿಲಾಸಗಳಿವೆ ಸರಸಭಾರತಿ ವಿಲಾಸದಲ್ಲಿ. ಅಲ್ಲಿ ಯಾವುದೇ ರೀತಿಯ ರಸಗಳ ಆವಿಷ್ಕಾರ, ಹೇಗೆ ರುಕ್ಮಿಣೀಶ ವಿಜಯದಲ್ಲಿ ರಸದ, ನಾವು ಅದರ ವಿಮರ್ಶೆಯನ್ನು ಮುಂದೆ ಮಾಡೋಣ, ಒಂದು ರಸದ ಪ್ರಾದುರ್ಭಾವ ಇದೆ, ಆ ರೀತಿಯಲ್ಲಿ ಒಂದು ಪ್ರಧಾನವಾದಂತಹ ರಸವನ್ನು ಇಟ್ಟುಕೊಂಡು ಗ್ರಂಥ ರಚನೆ ಆದದ್ದಲ್ಲ. ಅಲ್ಲಿ ದೇವರ ಮಹಿಮೆಯನ್ನು ಹೇಳ್ತಾರೆ, ಲಕ್ಷ್ಮೀದೇವಿ ಮಹಿಮೆಯನ್ನು ಹೇಳ್ತಾರೆ, ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾರೆ.
ಅನೇಕರ ಗುಣದೋಷಗಳ ವಿಚಾರವನ್ನು ಮಾಡುತ್ತಾರೆ. ಇದನ್ನೆಲ್ಲವನ್ನು ಮಾಡುವಂತಹ ಕೃತಿ ಶ್ರುತ್ಯರ್ಥಗಳ ವಿಚಾರವನ್ನು ಮಾಡುತ್ತಾರೆ. ಇದನ್ನೆಲ್ಲವನ್ನು ವಿಚಾರ ಮಾಡುವಂತಹ ಕೃತಿ ಮಹಾಕಾವ್ಯ ಹೇಗಾಗತ್ತೆ? ಅದರಲ್ಲಿ ಸಮುದ್ರದ ವರ್ಣನೆ ಇಲ್ಲ. ಇದರಲ್ಲಿ ಎಲ್ಲವೂ ಕೂಡ ಇದೆ. ರುಕ್ಮಿಣೀಶ ವಿಜಯದಲ್ಲಿ ಸಮುದ್ರದ ವರ್ಣನೆ ಇದೆ, ನದಿಗಳ ವರ್ಣನೆ ಇದೆ, ಹಾಗೆ ಸೂರ್ಯೋದಯ ಸೂರ್ಯಾಸ್ತಗಳ ವರ್ಣನೆ ಇದೆ. ಎಲ್ಲವೂ ಕೂಡ ಒಳಗೊಂಡಿರುವಂತಹ ಅಂಶಗಳು ಈ ರುಕ್ಮಿಣೀಶ ವಿಜಯದಲ್ಲಿವೆ. ಆದರೆ ಯಾವುದೂ ಕೂಡ ಸರಸಭಾರತಿ ವಿಲಾಸದಲ್ಲಿ ಇಲ್ಲ. ಯಾರೊಬ್ಬರು ಹೇಳಿದರು ಮಹಾನುಭಾವರು, ಸರಸಭಾರತಿ ವಿಲಾಸದಲ್ಲೂ ಸಮುದ್ರದ ವರ್ಣನೆ ಇದೆ. ಯಾಕೆ? ವ್ಯಾಸಾರಣವಹ ಅಂತ ವೇದವ್ಯಾಸ ದೇವರನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಸಮುದ್ರಕ್ಕೆ ಹೋಲಿಸಿದ್ದಾರೆ ಅಂದರೆ ವೇದವ್ಯಾಸರ ವರ್ಣನೆ ಆಯಿತಾ, ಸಮುದ್ರದ ವರ್ಣನೆ ಆಯಿತಾ? ಸಮುದ್ರದ ವರ್ಣನೆ ಅಂದರೆ ಸಮುದ್ರ ಹೇಗಿದೆ ಅದನ್ನು ಹೇಳಬೇಕು. ಇಲ್ಲಿ ರತ್ನಾಕರ ದೋಷಾಕರ ಎಲ್ಲವನ್ನೂ ಕೂಡ ಇಲ್ಲಿ ಹೇಳ್ತಾರೆ ವಾದಿರಾಜರು. ಧನಸ್ಯ ಲಾಭಾದಧಿಕೋ ಹಿ ಲೋಭ, ಗುಣದೋಷಗಳ ವಿಚಾರವನ್ನು ಮಾಡುತ್ತಾರೆ, ಅದರ ವರ್ಣನೆಯನ್ನು ಮಾಡುತ್ತಾರೆ. ಆ ರೀತಿಯಲ್ಲಿ ಸರಸಭಾರತಿ ವಿಲಾಸದಲ್ಲಿಲ್ಲ. ಲಕ್ಷ್ಮೀದೇವಿಯ ಮುಖ ಪದ್ಮದಂತಿದೆ ಅಂತ ಹೇಳಿ ಪದ್ಮದ ವರ್ಣನೆಯನ್ನು ಮಾಡಿದ್ದಾರೆ ವಾದಿರಾಜರು. ಅಲ್ಲ, ಅದು ಪದ್ಮದ ವರ್ಣನೆ ಅಲ್ಲ, ಅದು ಲಕ್ಷ್ಮೀದೇವಿಯ ಮುಖ ವರ್ಣನೆ ಅದು. ಹೀಗಾಗಿ ಕಾವ್ಯದ ಲಕ್ಷಣಗಳನ್ನು ಏನು ಅಲಂಕಾರ ಶಾಸ್ತ್ರಕಾರರು ಹೇಳಿದ್ದಾರೆ ಅದನ್ನೆಲ್ಲವನ್ನೂ ಮುರಿದು ರಚನೆ ಮಾಡಿರುವಂತಹ ಒಂದು ಗ್ರಂಥ ಸರಸಭಾರತಿ ವಿಲಾಸ. ಆದರೆ ಅಂತಹ ಸರಸಭಾರತಿ ವಿಲಾಸವನ್ನು ರಚಿಸಿ ವಾದಿರಾಜರು ಹೇಳುವಂತಹ ಮಾತು ಮಹಾಕಾವ್ಯಮಿದಂ ಚಕ್ರೆ, ಒಂದು ಖಂಡಕಾವ್ಯ ಅಂತಲೂ ಹೇಳಲಿಲ್ಲ. ಮಹಾಕಾವ್ಯಮಿದಂ ಚಕ್ರೆ ವಾದಿರಾಜೋ ಮಹಾಮತಿ ಅಂತ, ಇದು ಮಹಾಕಾವ್ಯ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ವಾದಿರಾಜರ ದೃಷ್ಟಿಕೋನದಿಂದ ಮಹಾಕಾವ್ಯದ ಲಕ್ಷಣದ ಬೇರೆಯೇ ಆಗಿದೆ. ಹಾಗಾದರೆ ವಾದಿರಾಜರ ದೃಷ್ಟಿಕೋನದಿಂದ ಮಹಾಕಾವ್ಯ ಅಂದರೆ ಯಾವುದು ಅದನ್ನು ವಿಚಾರ ಮಾಡಬೇಕು. ಅದರ ವಿಮರ್ಶೆಯ ವೇದಿಕೆ ಇದಲ್ಲ, ಅದರ ವಿಮರ್ಶೆ ಬೇರೊಂದು ಸಂದರ್ಭದಲ್ಲಿ. ಈಗ ಪ್ರಸಕ್ತ ವಿಷಯಕ್ಕೆ ಬರೋಣ. ರುಕ್ಮಿಣೀಶ ವಿಜಯ ಗ್ರಂಥ ಇದು ಲೋಕದ ದೃಷ್ಟಿಯಿಂದಲೂ ಮಹಾಕಾವ್ಯ. ಕೇವಲ ವಾದಿರಾಜರ ದೃಷ್ಟಿಯಿಂದ ಮಹಾಕಾವ್ಯ ಅಲ್ಲ, ಇದು ಲೋಕದ ದೃಷ್ಟಿಯಿಂದಲೂ ಮಹಾಕಾವ್ಯ. ಇದರಲ್ಲಿ ಆ ಎಲ್ಲ ಅಂಶಗಳು ಕೂಡ ಒಳಗೊಂಡಿವೆ. ಅಂತಹ ಅತ್ಯುತ್ತಮವಾದ ಬಹಳ ಸುಂದರವಾಗಿರುವ ಈ ರುಕ್ಮಿಣೀಶ ವಿಜಯ ಗ್ರಂಥ ಮಹಾಕಾವ್ಯ. ಅದರಲ್ಲಿ ಕಾವ್ಯದಲ್ಲಿ 4 ವಿಭಾಗಗಳನ್ನು ಜಗನ್ನಾಥ ಪಂಡಿತ ರಸಗಂಗಾಧರಕಾರರು ಅವರು 4 ವಿಭಾಗವನ್ನು ಹೇಳುತ್ತಾರೆ. ಕಾವ್ಯದಲ್ಲಿ ಅತ್ಯುತ್ತಮ, ಉತ್ತಮ, ಮಧ್ಯಮ ಮತ್ತು ಅಧಮ ಅಂತ 4 ವಿಭಾಗಗಳನ್ನು ಮಾಡಿ ಯಾವ ಕಾವ್ಯದ ಲಕ್ಷಣ ಇದೆ, ಆದರೆ ಅದನ್ನು ಕೆಲವೊಂದನ್ನು ಅಧಮ ಅಂತಲೂ ಹೇಳ್ತಾರೆ. ಅದರಲ್ಲಿ ಆ ಅತ್ಯುತ್ತಮ ಕಾವ್ಯದ ಲಕ್ಷಣ ಅದು ಚೆನ್ನಾಗಿ ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ಸಮನ್ವಯ ಆಗತ್ತೆ. ಅಷ್ಟು ಸೊಗಸಾಗಿರುವಂತಹ ಧ್ವನಿ ಪ್ರಧಾನವಾಗಿರುವ, ಕೇಳ್ತಾ ಇದ್ದಂತೆಯೇ ರಸಾಭಿವ್ಯಕ್ತಿ ಆಗತ್ತೆ. ಯಾವುದನ್ನು ಕೇಳ್ತಾ ಇದ್ರೇ ರಸದ ಅಭಿವ್ಯಕ್ತಿ ಆಗತ್ತೋ ಅದನ್ನು ಅತ್ಯುತ್ತಮ ಕಾವ್ಯ ಅಂತ ಕರೆದಿದ್ದಾರೆ. ಅಂತಹ ಧ್ವನಿಯ ಮುಖಾಂತರ ರಸದ ಅಭಿವ್ಯಕ್ತಿಯನ್ನುಗೊಳಿಸುವಂತಹ ಬಹಳ ಸುಂದರವಾಗಿರುವ ರಮಣೀಯವಾಗಿರುವಂತಹ ಕೃತಿ ಅದು ವಾದಿರಾಜರ ರುಕ್ಮಿಣೀಶ ವಿಜಯ. ರಸ ಅಂತ ಹೇಳುವಾಗ ನವರಸಗಳಿವೆ. ನವರಸಗಳಲ್ಲಿ ಕಾವ್ಯದಲ್ಲಿ ಒಂದು ಪ್ರಧಾನವಾದ ರಸವನ್ನು ಸ್ವೀಕಾರ ಮಾಡಿ ಕಾವ್ಯದ ರಚನೆಯನ್ನು ಮಾಡುವಂತಹ ಕ್ರಮ. ಅದರಲ್ಲಿಯೂ ವಿಮರ್ಶೆಯನ್ನು ಮಾಡುವಂತಹ ಶಾಸ್ತ್ರಕಾರರು ಹೇಳ್ತಾರೆ 2 ರಸಗಳನ್ನು ಪ್ರಧಾನವನ್ನಾಗಿಸಿಕೊಂಡು ಕಾವ್ಯಗಳ ರಚನೆಯನ್ನು ಮಾಡಬಹುದು ಅಂತ ಒಂದು ವಿಮರ್ಶೆ ಇದೆ. ಯಾವ ರಸಗಳು ಅಂತಂದರೆ ಒಂದು ಶೃಂಗಾರ ರಸ, ಮತ್ತೊಂದು ವೀರರಸ. ಈ 2 ರಸಗಳನ್ನು 2 ರಸಗಳಲ್ಲಿ ಯಾವುದಾದ್ರೂ ಒಂದು ಪ್ರಧಾನವಾದ ರಸ, ಒಂದು ಪ್ರಧಾನ ರಸ ಇರಬೇಕು. ಅದಕ್ಕೆ ಉಳಿದ 8 ರಸಗಳು ಕೂಡ ಅದಕ್ಕೆ ಪೋಷಕವಾಗಿರಬೇಕು. ಆ ಪ್ರಧಾನ ರಸಕ್ಕೆ ಪೋಷಕವಾಗಿ, ಹೇಗೆ ಒಂದು ನಾಟಕದಲ್ಲಿ ಒಬ್ಬ ನಾಯಕ ಇರ್ತಾನೆ, ನಾಯಕನಿಗೆ ಪೋಷಕ ಪಾತ್ರಧಾರಿಗಳಾಗಿ ಉಳಿದವರೆಲ್ಲರೂ ಕೂಡ ಇರ್ತಾರೋ ಆ ರೀತಿಯಲ್ಲಿ ಒಂದು ಕಾವ್ಯಕ್ಕೆ ಒಂದು ಪ್ರಧಾನವಾದ ರಸ ಇರಬೇಕು. ಅದಕ್ಕೆ ಪೋಷಕವಾಗಿ ಉಳಿದ ಎಲ್ಲ ರಸಗಳು ಕೂಡ ಸೇರಿಕೊಂಡಿರಬೇಕು. ಇದು ಈ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಕಾವ್ಯದ ರಚನೆ ಇರಬೇಕು. ಎಲ್ಲದರ ಜೊತೆಯಲ್ಲಿ ಪ್ರಧಾನವಾಗಿ ಗಮನಿಸಬೇಕಾದದ್ದು ಔಚಿತ್ಯ ಇರಬೇಕು ಅಂತ. ಕ್ಷೇಮೇಂದ್ರ ಅಂತ ಒಬ್ಬ ಅಲಂಕಾರ ಶಾಸ್ತ್ರ ಗ್ರಂಥಗಳ ರಚನೆಯನ್ನು ಮಾಡಿರುವಂತಹ ಮಹಾಕವಿ,
ಆ ಕ್ಷೇಮೇಂದ್ರ ಹೇಳುವಂತಹ ಮಾತು ಔಚಿತ್ಯ ವಿಚಾರ ಚರ್ಚಾ ಅಂತಲೇ ಒಂದು ಗ್ರಂಥ ಇದೆ. ಔಚಿತ್ಯ ಇರಬೇಕು. ಯಾವುದನ್ನೇ ಹೇಳುವಾಗಲೂ ಕೂಡ ಅದು ಅತ್ಯಂತ ಉಚಿತವಾಗಿರಬೇಕು. ನನಗೆ ಕವಿತೆ ಇದೆ, ಪ್ರತಿಭೆ ಇದೆ ಅಂತ ಹೇಳಿ ಅನುಚಿತವಾಗಿ ಯಾವುದನ್ನು ವರ್ಣನೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಉಚಿತವಾಗಿ ರಸಗಳು, ಎಲ್ಲ ರಸಗಳ ವರ್ಣನೆ ಆಗಬೇಕು ಅಂತ ಹೇಳಿ ಎಲ್ಲ ರಸಗಳನ್ನು ತುರುಕೋದಲ್ಲ, ಆ ಪ್ರಧಾನವಾದಂತಹ ರಸಕ್ಕೆ ಪೋಷಕವಾಗಿ ಆ ರಸಗಳ ಜೋಡಣೆ ಆಗುವಂತೆ ಆ ಕಾವ್ಯದ ರಚನೆ ಆಗಿರಬೇಕು. ಆ ರೀತಿಯಲ್ಲಿ ಒಂದು ಕಾವ್ಯದ ರಚನೆಯನ್ನು ಮಾಡಬೇಕು. ಹಾಗೆ ಶೃಂಗಾರ ರಸವನ್ನು ಪ್ರಧಾನವನ್ನಾಗಿಸಿಕೊಂಡು ಅನೇಕರು ರಚನೆಗಳನ್ನು ಮಾಡಿದ್ದಾರೆ. ಕಾಳಿದಾಸನ ಕಾವ್ಯ ಆ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ಹಾಗೆ ಅನೇಕರು ರಚನೆಯನ್ನು ಮಾಡಿದ್ದಾರೆ. ವೀರರಸವನ್ನು ಕೂಡ ಪ್ರಧಾನವಾಗಿ ಇಟ್ಟುಕೊಂಡು ರಚನೆ ಮಾಡಿರುವಂತಹ ನಾಟಕಗಳು, ಕಾವ್ಯಗಳು ಬೇಕಾದಷ್ಟಿವೆ. ಇದಕ್ಕೆ ವಿಪರೀತವಾಗಿ ಕರುಣರಸವನ್ನು ಪ್ರಧಾನವನ್ನಾಗಿ ಮಾಡಿಕೊಂಡು ಭವಭೂತಿ ಹೊರಟಿದ್ದಾನೆ. ಉತ್ತರ ರಾಮಚರಿತೆ ಈ ನಾಟಕವನ್ನು ರಚನೆ ಮಾಡ್ತಾ ಏಕೋರಸ ಕರುಣಯೇವ ಅಂತ ಹೇಳಿ ಕರುಣರಸವನ್ನು ಪ್ರಧಾನವನ್ನಾಗಿಸಿಕೊಂಡು ನಾಟಕದ ರಚನೆಯನ್ನು ಮಾಡಿದ್ದಿದೆ. ನಾವು ಆ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ವಿಚಾರವನ್ನು ಮಾಡುವಾಗ ಕೆಲವರು ಬೇರೆ ಬೇರೆ ರಸಗಳನ್ನು ಕೂಡ ಅವಲಂಬನೆ ಮಾಡಿ ನಾಟಕಗಳ, ಕಾವ್ಯಗಳ ರಚನೆಯನ್ನು ಮಾಡಿದ್ದಾರೆ. ಹಾಗೆ ಸೋಮನಾಥ ಕವಿ ವ್ಯಾಸಯೋಗಿ ಚರಿತವನ್ನು ಅದ್ಭುತ ರಸವನ್ನು ಪ್ರಧಾನವನ್ನಾಗಿಸಿಕೊಂಡು ರಚನೆ ಮಾಡಿದ್ದಾನೆ ಅಂತ ಅನ್ನುವ ಒಂದು ವಿಮರ್ಶೆಯೂ ಕೂಡ ಇದೆ. ವಾದಿರಾಜರು ಈ ರುಕ್ಮಿಣೀಶ್ ವಿಜಯವನ್ನು ರಚನೆ ಮಾಡ್ತಾ ಇದ್ದಾರೆ. ಈ ರುಕ್ಮಿಣೀಶ್ ವಿಜಯಕ್ಕೆ ಪ್ರಧಾನವಾದ ರಸ ಯಾವುದು? ಯಾವುದು ರಸ ಅಂದರೆ ಮೊದಲಿಗೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬರುವಂಥದ್ದು ಶೃಂಗಾರ ರಸ.